ನಾನಿರುವುದೇ ನಿಮಗಾಗಿ. ಇವತ್ತಿನ ಆಸೆ 27 ವರ್ಷದ ಹುಡುಗ ವಿನ್ಸೆಂಟ್ ಅಂತ. ಅವನು ಸ್ಟೇಟ್ ಬಾಕ್ಸಿಂಗ್ ಚಾಂಪಿಯನ್ ಹಾಗೂ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಗೂ ಹೋಗಿದ್ದ. ನನ್ನ ಹೆಸರು ವಿನ್ಸೆಂಟ್ ವಿನ್ಸೆಂಟ್ ಪೌಲ್ ಅಂತ. ನಾನು ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಬಗ್ಗೆ ಆಸೆ ಇತ್ತು ನನಗೆ. ನಾನು ಸೆಂಟ್ರಲ್ ಸ್ಕೂಲ್ನಲ್ಲಿ ಓದ್ತಾ ಇರುವಾಗ ನಮ್ಮ ಕೋಚ್ ಕ್ಯಾಪ್ಟನ್ ಅಮಲ್ದಾಸ್ ಅವರು ಯಾರು ಇಷ್ಟ ಬಾಕ್ಸಿಂಗ್ ಇಷ್ಟ ಇದೆ ಅವ್ರು ಬಂದು ಬಾಕ್ಸಿಂಗ್ ಕಲಿಬೇಕಂತ ಅವ್ರು ಹೇಳಿದ್ರು ಸರ್. ನಾನು ಆವಾಗ 2001 ಸ್ಟಾರ್ಟ್ ಮಾಡಿದ್ದೆ ನನ್ನ ಬಾಕ್ಸಿಂಗು. ಸ್ಟೇಟ್ ಲೆವೆಲ್ ಆಡಿದ್ದೀನಿ. ಸ್ಟೇಟ್ ಲೆವೆಲ್ 2001 ಮಾಡಿದ್ದೆ ಸರ್. ಬ್ಯಾಂಗ್ಳೂರ್ ಮಿಲಿಟರಿ ಸ್ಕೂಲ್ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡು ಬೆಸ್ಟ್ ಬಾಕ್ಸರ್ ಅಂತ ಅವಾರ್ಡ್ ಸಿಕ್ತು ನನಗೆ. 3 ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದೆ UP ಮೀರಟ್ನಲ್ಲಿ. ಅದರಲ್ಲಿ ನನಗೆ ಬ್ರಾನ್ಸ್ ಮೆಡಲು ಸೆಮಿಫೈನಲಿ ಲಾಸ್ ಆಯಿತು. ಇಂಡಿಯಾ ಕ್ಯಾಂಪ್ ಸೆಲೆಕ್ಟ್ ಆದಾಗ ಚಾನ್ಸಸ್ ಸಿಕ್ಕಿತು ನನಗೆ. ಆದರೆ ನನ್ನ ಪಾಸ್ಪೋರ್ಟ್ ಲೈಟ್ ಆಯಿತು, ಮಾಡೋಕ್ಕಾಗಿಲ್ಲ. ಅದರಿಂದ ಚಾನ್ಸ್ ಹೋಯ್ತು, ಇಂಡಿಯಾ ಟೀಮ್ ಚಾನ್ಸ್ ಹೋಯ್ತು. ಈ ದಿವಸ ನಾನು ಫೈಟ್ ಮಾಡ್ಬೇಕಂತ ಆಸೆ. ಆದರೆ ಆ ಟೈಮ್ನಲ್ಲಿ ಹುಡುಗರು ಯಾರು ಬರಲ್ಲ. ಇವಾಗ ನನಗೆ ಜೂನಿಯರ್ ಹುಡುಗ ಇದ್ದಾನೆ ಸರ್. ಅವನ ಜೊತೆ ಡೈಲಿ ದಿನ ರನ್ನಿಂಗ್ ಮಾಡೋದು. ಅವನೇ ಒಬ್ಬನೇ ಇದ್ದಾನೆ. ಅವನಿಗೆ ನಾನು ಪ್ಯಾಡ್ ತೋರಿಸ್ತೀನಿ. ಆದರೆ ನನಗೆ ಪ್ಯಾಡ್ ತೋರಿಸೋ ಯಾರಿಲ್ಲ. ಅವನಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ನನ್ನ ಹುಡುಗ ಶಿವ ಅಂತ ಹುಡುಗ. So, let's welcome Vincent. ವಿನ್ಸೆಂಟ್, ಎಸ್ ಸರ್. ಒಬ್ಬರೇ ಬಂದಿದ್ದೀರಾ? ತಮ್ಮ ತಾಯಿ ಜೊತೆ ಬಂದಿದ್ದೆ. ಎಲ್ಲಿದ್ದಾರೆ? ಇಲ್ಲ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಇನ್ಯಾರು ಇದ್ದಾರೆ ನಿಮ್ಮ ಫ್ಯಾಮಿಲಿಲಿ? ನಮ್ಮ 3 ಅಣ್ಣ, ನಮ್ಮ ಅಕ್ಕ ಇದ್ದೀವಿ ಸರ್. 3 ಅಣ್ಣ, 1 ಅಕ್ಕ. ನಮ್ಮ ತಂದೆ ಇಲ್ಲ ಸರ್. ತಂದೆ ತೀರೋಗ್ಬಿಟ್ಟು ಸರ್. ಸಾರಿ, ವೆರಿ ಸಾರಿ. ಯಾವಾಗ? 10 years ಆಯ್ತು. ಆಮೇಲೆ ನಿಮಗೆ ಬಾಕ್ಸಿಂಗ್ ಎಕ್ಸಾಕ್ಟ್ ಆಗಿ ಯಾವಾಗಿಂದ ಬಾಕ್ಸಿಂಗ್ ಇಷ್ಟ ಆಯ್ತು ನಿಮಗೆ? ಬಾಕ್ಸಿಂಗ್ ಮಾಡ್ಬೇಕಂತ ಯಾವಾಗಿಂದ ಇಷ್ಟ ಆಯ್ತು? ನಾನು ಈ 7th ಸ್ಟ್ಯಾಂಡರ್ಡ್ ಸ್ಪೋರ್ಟ್ಸ್ ಮ್ಯಾನ್ ಇದೆ ಸರ್. ಖೋಖೋ ಅಥ್ಲೆಟಿಕ್ ಆಡ್ತಾ ಇದ್ದೆ. ವೆರಿ ಗುಡ್. ಇದು ಬೇರೆ ಗೇಮ್ ಆಡಬೇಕಂತ, ಇಂಡಿವಿಜುವಲ್ ಗೇಮ್ ಆಡಬೇಕಂತ ನನಗೆ ತುಂಬಾ ಆಸೆ ಇತ್ತು. ಇದು ಟೀಮ್ ಗೇಮ್ ನನಗೆ ಇಷ್ಟ ಆಗಿಲ್ಲ. ಓಕೆ. ಇಂಡಿವಿಜುವಲ್ ಗೇಮ್ ಆಡಬೇಕಂತ ತುಂಬಾ ಆಸೆ ಇತ್ತು. ಅದೇ ಯಾವ ಗೇಮ್ ಅಂದ್ರೆ ಒಂದು ಅಥ್ಲೆಟ್ 100 meters ರನ್ನಿಂಗ್ ಅಲ್ಲಿದ್ದೆ. ವೆರಿ ಗುಡ್. ಇದು ಬಿಟ್ಟು ನಾನು ಬೇರೆ ಸ್ಪೋರ್ಟ್ಸ್ ಮ್ಯಾನ್ ಬಾಕ್ಸಿಂಗ್. ನಾನು 100 meters ಓಡ್ತಾ ಇದ್ದೆ. ಸ್ಟೇಟ್ ತಮಿಳುನಾಡು ಸ್ಟೇಟ್ ಓಡ್ತಾ ಇದ್ದೆ. ಹೌದು. ನಾನು ಐ ವಾಸ್ ಅ ಗುಡ್ ಅಥ್ಲೆಟ್. ವೆರಿ ಗುಡ್. ನನಗೆ ಅಥ್ಲೆಟ್ಸ್ ಅಂದ್ರೆ ತುಂಬಾ ಇಷ್ಟ. ವೆರಿ ಗುಡ್. ಗಿವ್ ಮಿ ಗುಡ್ ಹ್ಯಾಂಡ್. ಆಮೇಲೆ ನಾನು 8th ಸ್ಟ್ಯಾಂಡರ್ಡ್ ಬಾಕ್ಸಿಂಗ್ ಓಡ್ತಾ ಇರುವಾಗ ಕ್ಯಾಪ್ಟನ್ ಅಮಲ್ದಾಸ್ ಅವರು ರಿಟೈರ್ಡ್ ಕೋಚ್ ಆಗಿದ್ದರು. ರಿಟೈರ್ಡ್ ಕೋಚ್ ಅವ್ರು ಬಂದು ನಮ್ಮ ಸ್ಕೂಲಲ್ಲಿ ಅವ್ರು ಈ ಥರ ಅನೌನ್ಸ್ ಮಾಡಿದ್ದು ಸರ್. ಈ ಥರ ಬಾಕ್ಸಿಂಗ್ ಕೋಚು ಯಾರು ಇಷ್ಟ ಇದ್ದರೆ ಅವ್ರು ಬಂದು ಬಾಕ್ಸಿಂಗ್ ಕಲಿಬೋದಿಲ್ಲ. ಸರಿ, ನಾನು ಡೈಲಿ ದಿನ 2-4 ಜನ ಹುಡುಗರು ಅವ್ರ ಹತ್ರ ಬಾಕ್ಸಿಂಗ್ ಕಲಿತಾ ಇದ್ರು. ಡೈಲಿ ನೋಡ್ತಾ ಇದ್ದೆ. ಖೋಖೋ ಆಡ್ಬಿಟ್ಟು ಅವ್ರು ಪ್ರಾಕ್ಟೀಸ್ ಕೊಡೋದು ನೋಡ್ತಾ ಇದ್ದೆ. ಸರಿ, ನಾವು ಬಾಕ್ಸಿಂಗ್ ಆಡೋಣ ಅಂತ ನೋಡೋಣ ಹೆಂಗೆ ಆಡೋಣ ಅಂತ ನೋಡಿದೆ ಸರ್. ದಿನ ನೋಡ್ತಾ ಇರುವಾಗ ಸರ್ ಸ್ಟಾರ್ಟ್ ಮಾಡಿದೆ ಸರ್. ನನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಅವ್ರ ಜೊತೆ. ಅವ್ರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ ಸರ್. ವೆರಿ ಗುಡ್. ನಮಗೆ ಅವಾಗ ನನಗೆ ಒಂದು ಬೇಜಾರಾಯ್ತು, ರಿಂಗೇ ಇಲ್ಲ, ಹೆಂಗೆ ಫೈಟ್ ಮಾಡೋದು ಅಂತ. ಸೊ ಅವರು ನಮ್ಮ ದಿನಾಗೂ ಒಂದು 10 ಜನ ಹುಡುಗರನ್ನ, ಸ್ಕೂಲ್ ಹುಡುಗರನ್ನ ಈವ್ನಿಂಗು MG ಸೆಂಟರ್ ಸರ್, ಆರ್ಮಿ ಅದ್ರೊಳಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಕೊಡ್ತಾ ಇದೆ ಸರ್. ನಮಗೆ ಒಂದು ಭಯ ಆಯ್ತು ಸರ್, ಹೆಂಗೆ ಆರ್ಮಿ ಜೊತೆ ಆಡ್ಬೇಕಂತ. ಅದೇ ನನಗೆ ಭಯ ಆಯಿತು. ಒಂದು ಪಕ್ಕ ಸ್ಪೋರ್ಟ್ಸು ಚೆನ್ನಾಗಿದೆ, ಬಾಕ್ಸಿಂಗು ಚೆನ್ನಾಗಿದೆ, ಆಡಬೇಕು, ಇವ್ರ ಜೊತೆ ಆಡ್ಬೇಕಂತ. ಅದಾದ್ಮೇಲೆ ಯಾವಾಗ ಸ್ಟೇಟ್ ಇದು ಮಾಡಿದ್ರಿ, ರೆಪ್ರೆಸೆಂಟ್ ಮಾಡಿದ್ರಿ? ಸ್ಟೇಟ್ 2003 ನಾನು ಸ್ಟೇಟ್ ಆಡಿದೆ ಸರ್. ಸ್ಟೇಟ್ ಫಸ್ಟ್ ಸ್ಟೇಟು ಇಲ್ಲಿ ಸಾಯಲ್ಲಿ ಆಡಿದೆ ಸರ್. ಹಾಗೆ ಸ್ಟೇಟ್ ಚಾಂಪಿಯನ್. ಸ್ಟೇಟ್ ಜೂನಿಯರ್ ಫಸ್ಟ್ ಗೋಲ್ಡ್ ಮೆಡಲ್ ತಗೊಂಡೆ ಸರ್. ಬೆಸ್ಟ್. ವೆರಿ ಗುಡ್, ವೆರಿ ಗುಡ್.
ಸ್ಟೇಟ್ ಚಾಂಪಿಯನ್ ಆಯಿತು, ನ್ಯಾಷನಲ್ ಚಾಂಪಿಯನ್ಶಿಪ್ ಹೋಗಿದ್ದಾಯಿತು. ಇನ್ನು ನೆಕ್ಸ್ಟ್ ಪ್ರೋಗ್ರೆಸ್ ಏನು ಬಾಕ್ಸಿಂಗ್? ಸರ್ ನಾನು 2005 ಬಾಕ್ಸಿಂಗ್ ಇಂಡಿಯಾ ಕ್ಯಾಂಪ್ ಸೆಲೆಕ್ಟ್ ಆಗಿದೆ ಸರ್. ಇಂಡಿಯಾ ಕ್ಯಾಂಪು ಕೆಂಗೇರಿಯಲ್ಲಿ ಇತ್ತು, ನಮ್ಮ ಕೆಂಗೇರಿ ಬ್ಯಾಂಗ್ಳೂರಲ್ಲಿ. ಕೆಂಗೇರಿ ಬ್ಯಾಂಗ್ಳೂರಲ್ಲಿ ಬಾಕ್ಸಿಂಗ್ ಚೆನ್ನಾಗಿ ಕ್ಯಾಂಪ್ ಹೋಗ್ತಾ ಇತ್ತು. ಆ ಕ್ಯಾಂಪಲ್ಲಿ ಏನಾಯ್ತು ಗೊತ್ತಾ ಸರ್, ನನಗೆ ಒಂಥರ ತಲೆ ಚಕ್ಕ ಬಂದ್ಬಿಡ್ತು ನನಗೆ, ಚಕ್ಕತ್ತು. ಆ ಕ್ಯಾಂಪಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ ಜರ್ಮನಿ. ನನ್ನ ಸಾರ್ ಪರವಾಗಿ ನನಗೆ ಚಾನ್ಸ್ ಸಿಗಿತ್ತು ಜೂನಿಯರ್ ಇಂಡಿಯಾ ಜರ್ಮನಿ ಸೆಲೆಕ್ಟ್ ಆಗಿದ್ದೆ. ಆ ತಲೆದು ಒಂಥರ ಸಲಸಕ್ಕಾಯಿತು. ಅವಾಗ ನಾವು ಮೆಡಿಕಲ್ ಚೆಕಪ್ ಮಾಡುವಾಗ ಆ ಡಾಕ್ಟರ್ ನಮಗೆ ಹೇಳಿದ್ದು ಅದು ಫಿಕ್ಸ್ ಇದೆ ಅಂತ. ಫಿಕ್ಸ್ ಅದನ್ನ ನಮಗೆ ಅದರಿಂದ ನನಗೆ ಚಾನ್ಸ್ ಹೋಯ್ತು. ಆವಾಗ ಮಂತ್ಲಿ ಆ ಫಿಕ್ಸ್ ಅಂತ ಇದು ಬಂದಿದ್ದು. ನಮ್ಮ ಮನೇಲಿ ಎಲ್ಲ, ನಮ್ಮಲ್ಲಿ ಅಮ್ಮ ನಮ್ಮ ಮಾವ ಎಲ್ಲ ತುಂಬ ಬೇಜಾರಾಗ್ಬಿಡ್ತಾರೆ. ನಿಮಗೆ ಫಿಟ್ಸ್ ಸಡನ್ ಆಗಿ ಹೆಂಗೆ ಅದು? ಒಟ್ ಬಾಕ್ಸಿಂಗ್ ನಡಿಬೇಕಾದ್ರೆ ಏನಾದ್ರು ಒಂದು ಚಾನ್ಸಸ್ ಇದೆಯಾ ಥರ ಆಗಕ್ಕೆ? ಅದು ನನ್ಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ಆದರೆ ನಮ್ಮ ಅಮ್ಮ ಅಲ್ಲ, ಅವರು ಬಾಕ್ಸಿಂಗಿಂದ ನಿನಗೆ ಇದಾಗಿದೆ, ತಲೆಗೆ ಏಟು ಬಿದ್ದಿದೆ, ಮಾವಲ್ಲ ತುಂಬ ತಲೆಗೆ ಏಟು ಬಿದ್ದಿದೆ, ನೀನು ಬಾಕ್ಸಿಂಗ್ ಹೋಗ್ಬೋದು ಅಂತ ಮನೇಲಿ ತುಂಬ ಇದು ಮಾಡಿಬಿಡ್ತಾರೆ. ಬಟ್ ಆದರೂ ಪಾಪ ಅವರು ನಿಮ್ಮ ಪೇರೆಂಟ್ಸ್ ಯಾಕೆ ಬೇಡ ಅಂತ ಇದ್ದಾರೆ ಅಂದರೆ, ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಏನು ಅಂತ ಅವ್ರಿಗೂ ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ಬಟ್ ಇದನ್ನ ಹೆಂಗೆ ಇವಾಗ ನಿಮ್ಗೆ ಯಾರು ಡಾಕ್ಟ್ರು ಅವ್ರ ಹತ್ರ ಮಾತಾಡಿ ಬೇರೆ ಥರ ಏನಾದರೂ ಮಾಡೋಕ್ಕಾಗತ್ತೆ ನೋಡಿ? ಯಾಕಂದರೆ ನೀವು ಹೇಳ್ತಿದ್ದೀರಾ ಸಡನ್ನಾಗೆ, ಇಲ್ಲಾಂದರೆ ನಿಮಗೆ ಒಂದು ಮಾರಲ್ ಸಪೋರ್ಟಾಗಿ ನೀವೇ ನಿಂತ್ಕೋಬೇಕಾಗುತ್ತೆ, ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಮನುಷ್ಯ ಫೈಟ್ ಮಾಡಿದ್ರೆ ಯಾವುದನ್ನು ಗೆಲ್ಲಕ್ಕಾಗಲ್ಲ ಅಂತಲ್ಲ, ಫೈಟ್ ಮಾಡಿದ್ರೆ ಇದನ್ನು ಗೆಲ್ಬೋದು. ಧೈರ್ಯವಾಗಿ ಗೆಲ್ಲಿ ಇದನ್ನ, ಏನು ಖಂಡಿತ ಸರ್. ಅದೇ ಬಟ್ ಇವಾಗ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ವಾ? ಖಂಡಿತ ಪ್ರಾಕ್ಟೀಸ್ ಸೆಷನ್ ಇದ್ದೀನಿ ನಾನು. ನನಗೆ ಫಿಕ್ಸ್ ಅಂತ ಹೇಳುವಾಗ ನನಗೆ ತುಂಬ ಬೇಜಾರಾಗುತ್ತೆ ಸರ್. ನಮಗೆ ಬೇಜಾರಾಗುತ್ತೆ, ಯಾಕಂದರೆ ಅಷ್ಟೊಂದು ಸ್ಟೇಟ್ ಲೆವೆಲ್ಗೆ ಬಂದಿದ್ದೀರಾ, ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೀರಾ, ಆಮೇಲೆ ಅಷ್ಟೆಲ್ಲ ಒಂದು ಟ್ಯಾಲೆಂಟ್ ಇಟ್ಕೊಂಡು ಈ ಥರ ಆಗ್ಬಿಟ್ರೆ ಒಂದು ಸ್ಪೋರ್ಟ್ಸ್ ಮನ್ಗೆ ಎಲ್ರಿಗೂ ದುಃಖ ಆಗುತ್ತೆ. ಅದು ನಿಮಗೆ ಏಜ್ 25-26 ಇಯರ್ಸ್ ಆಗಿದೆ ಅಷ್ಟೇ ಹಾರ್ಡ್ಲಿ. ಈ ಇದ್ರಲ್ಲಿ ಹಂಗೆ ಆಗೋದು ಎಲ್ರಿಗೂ ಅದು ನೋವಿನ ವಿಷಯ. ಆಮೇಲೆ ಇಲ್ಲಿ ನೀವು ಈ ಶೋಗೆ ಬಂದಿದ್ದೀರಾ, ನಾನಿರೋದು ನಿಮಗಾಗಿ. ನಿಮ್ಗೆ ಏನು ಆಸೆ? ನನ್ನ ಆಸೆ ಸರ್, ನನ್ನ ಆಸೆ ನನ್ನ ಕ್ಯಾಪ್ಟನ್. ನಾನು ಒಲಿಂಪಿಕ್ ಆಡೋಕ್ಕೆ ಆಸೆ ಇತ್ತು, ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಆಡಬೇಕಂತ ಆಸೆ ಇತ್ತು. ಅದೇ ಆ ಬಾಕ್ಸಿಂಗ್ ಆಡೋಕ್ಕಾಗಿಲ್ಲ. ಅದೇ ನನ್ನ ಗುರು ಕ್ಯಾಪ್ಟನ್ ಅಮಲ್ದಾಸ್ ಅರ್ಜುನ ಅವಾರ್ಡಿ, ಅವರು 10 ವರ್ಷದಿಂದ ನನಗೆ ಬಾಕ್ಸಿಂಗ್ ಕಲಿತಾ ಇದ್ರು, ನನಗೆ ಹೇಳ್ಕೊಡ್ತಾ ಇದ್ರು ಸರ್. ಅಟ್ಲೀಸ್ಟ್ ಅವ್ರ ಜೊತೆ ನಾನು ಒಂದ್ಸಲಿ ಬಾಕ್ಸಿಂಗ್ ಅವ್ರ ಜೊತೆ ಮುಂದೆ ಬಾಕ್ಸಿಂಗ್ ಆಡಬೇಕು. ಓ, ನಿಮ್ಮ ಗುರು ಜೊತೆ ನೀವು ಬಾಕ್ಸಿಂಗ್ ಆಡಬೇಕು? ಹೌದು ಸರ್. ಏನು ಆ ಥರ ಒಂದು ಆಸೆ ನಿಮಗೆ, ಗುರು ಜೊತೆ ಬಾಕ್ಸಿಂಗ್ ಮಾಡಿ? ಒಲಿಂಪಿಕ್ ಕಾಮನ್ವೆಲ್ತ್ ಗೋಲ್ಡ್ ಮೆಡಲಿಸ್ಟ್ ಅವರು. ಓಹೋ, ಒಲಿಂಪಿಕ್ಸ್? ಸರ್, ಒಲಿಂಪಿಯನ್ ಕಾಮನ್ವೆಲ್ತ್ ಗೋಲ್ಡ್ ಮೆಡಲಿಸ್ಟ್ ಅವರು. ಓಕೆ. ಅವ್ರ ಜೊತೆ ನಾನು ತೋರಿಸ್ಬೇಕು ಸರ್, ನಾನು ಹೆಂಗೆ ಆಡ್ತೀನಿ ಅಂತ ಅವರು ತೋರಿಸ್ಬೇಕು. ಈ ಥರ ಅವ್ರಿಗೆ ಅವ್ರು ನಿಮ್ಮನ್ನ ಪ್ರೈಸ್ ಮಾಡೋ ಲೆವೆಲ್ ಇಟ್ಕೋಬೇಕು. ಹೌದು ಸರ್. ವೆರಿ ಗುಡ್. ಯಾಕಂದರೆ ಯಾವುದೇ ವಿಷಯದಲ್ಲಾಗಲಿ ನಾವು ಗುರುಗಳನ್ನಾಗಲಿ ಇಲ್ಲ ನಮ್ಮ ತಂದೆ ತಾಯಿಗಳನ್ನಾಗಲಿ ನಾವು ಅವ್ರಿಗಿಂತ ಹೆಚ್ಚು ಚೆನ್ನಾಗಿ ಮಾಡಿದಾಗ ಫಸ್ಟ್ ಇಷ್ಟಪಡೋರು ನಮ್ಮ ಗುರುಗಳು, ನಮ್ಮ ತಂದೆ ತಾಯಿಗಳೇ ಫಸ್ಟ್ ಇಷ್ಟಪಡೋದು. ಸೊ ಈ ಆಸೆ ಹೇಳಿದರೆ ನಮ್ಮ ಹತ್ರ, ನಾವು ಅಮೂಲ್ ದಾಸ್ ಹತ್ರ ಮಾತಾಡ್ತೀವಿ, ಅವ್ರು ಏನು ಹೇಳ್ತಾರೆ ಕೇಳೋಣ, ಆಮೇಲೆ ನಾನು ನಿಮ್ಮನ್ನು ಕರಿತೇನೆ. ಸೊ ಆ ಹುಡುಗನ ವಿಷಯ ಅಂತ ನೀವು ತಿಳ್ಕೊಂಡ್ರಿ. ಇವಾಗ ಒಲಿಂಪಿಯನ್ ಅರ್ಜುನ್ ಅವಾರ್ಡ್ ವಿನ್ನರ್, ಬಾಕ್ಸಿಂಗ್ ಕೋಚ್, ಕ್ಯಾಪ್ಟನ್ ಅಮಲ್ ದಾಸ್ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ, ನಾನು ಕ್ಯಾಪ್ಟನ್ ಅಮಲ್ ದಾಸ್ ಅಂತ, ಆರ್ಮಿ ಎಕ್ಸ್ ಸರ್ವಿಸ್ ಮ್ಯಾನ್. ಫಸ್ಟು 75-76 2 ಇಯರ್ಸ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ ಆಗಿದ್ದೀನಿ. ಮತ್ತು 78, 79, 80, 81, 82, 83 6 ಇಯರ್ಸ್ ಕಂಟಿನ್ಯೂ ಸರ್ವಿಸ್ ಚಾಂಪಿಯನ್ ಅಂಡ್ ನ್ಯಾಷನಲ್ ಚಾಂಪಿಯನ್, ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ 6 ಇಯರ್ಸ್ ಕಂಟಿನ್ಯೂ. ಮತ್ತು ನಮ್ಮದು ಆರ್ಮಿನಲ್ಲಿ ಅಭಿಮನ್ಯು ಅವಾರ್ಡ್ ಅಂತ ಒಂದು ಬಿಗ್ಗೆಸ್ಟ್ ಅವಾರ್ಡ್ ಒಂದು ಆರ್ಮಿ ಅದು ಸಿಕ್ಕಿತ್ತು. ನಿಯರ್ ಅಬೌಟ್ 360 ಬಾಯ್ಸ್ ಟೋಟಲ್. ಅದರಲ್ಲಿ ನಾವು ದಿಸ್ ಮಂತ್ 60 ಬಾಯ್ಸ್ ಕಂಟಿನ್ಯೂ ಟ್ರೈನಿಂಗ್ ಬರ್ತಾರೆ. ಅಮಲ್ ದಾಸ್ ಸರ್, ಇನ್ನೊಂದು ವಿಷಯ ಹೇಳ್ಬೇಕು ಇವ್ರ ಬಗ್ಗೆ. ಇವರು ನಮ್ಮ ಪಿಕ್ಚರ್ ಯುವರಾಜ್ ಅನ್ನೋ ಚಿತ್ರದಲ್ಲಿ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್, ಒಂದು ಬಾಕ್ಸಿಂಗ್ ಸೀಕ್ವೆನ್ಸ್ ಬರುತ್ತೆ. ಅವಾಗ
ನನಗೆ ರೆಫ್ರಿ ಆಗಿದ್ರು. ಯಾಕಂದ್ರೆ ನಾವು ಅವಾಗ ಇವರು ಅವಾಗ ನನಗೆ ಸ್ವಲ್ಪ ಮೂಮೆಂಟ್ಸ್ ಹೇಳ್ಕೊಡ್ತಾ ಇದ್ರು. ನಾನು ಅಷ್ಟು ಬಾಕ್ಸಿಂಗ್ ಎಲ್ಲ ಗೊತ್ತಿರಲಿಲ್ಲ. ಬಟ್ ಆದ್ರೂ ಫಿಲ್ಮ್ ಬಾಕ್ಸಿಂಗ್ ಅಂತ ತಕ್ಷಣ ಒಂದು ಸ್ವಲ್ಪ ಒಂದು ಫ್ರೀಯಾಗಿ ಮಾಡ್ಬೋದು ಅಂತ ಇರ್ತಾರೆ. ಅವಾಗ ಬಂದು ಇವ್ರು ಹೇಳ್ಕೊಟ್ರು, ಇಲ್ಲ ಸರ್ ಸ್ವಲ್ಪ ಈ ಮೂವ್ಮೆಂಟ್ನ ಚೂರು ಅಲ್ವಾ ಸರ್? ಕರೆಕ್ಟಾ? ಕರೆಕ್ಟ್. ಸೊ ಇಸ್ ಹೆಲ್ಪ್ ಮಿ ಅ ಲಾಟ್. ಒಳ್ಳೆ ಫ್ರೆಂಡು, ಒಳ್ಳೆ ಕೋಚ್ ಕೂಡ ಸರ್. ಹೇಳಿ ಸರ್, ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ, ಫೈನ್, ಅಬ್ಸಲ್ಯೂಟ್ಲಿ ಕೂಲ್. ಆಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕೆ ಖುಷಿ ಆಗುತ್ತೆ ಸರ್. ಅರ್ಜುನ್ ಅವಾರ್ಡ್ ವಿನ್ನರು, ಒಲಿಂಪಿಕ್ ಸೆಂಟರ್ ಆಗಿದ್ದೀರಾ. ಸೊ ಇಟ್ಸ್ ಪ್ರೌಡ್ ಫಾರ್ ಮೀ ಟು ಸಿಟ್ ಇನ್ ಫ್ರಂಟ್ ಆಫ್ ಯು. ಮಾತಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಯುವರಾಜ್ ಎಲ್ಲ ಜ್ಞಾಪಕ ಬರುತ್ತೆ. ನಾವು ಈ ಬಾಕ್ಸಿಂಗ್ ಶೂಟಿಂಗ್ ಮಾಡಬೇಕಾದ್ರೆ ಬಂದು ನೀವು ಹೇಳ್ಕೊಟ್ಟಿದ್ದ ಸ್ಟೆಪ್ಸ್ಗಳು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಆಮೇಲೆ ನಿಮ್ಮ ಕೋಚಿಂಗ್ ಕ್ಯಾಂಪ್ಸ್ ಎಲ್ಲ ಹೆಂಗೆ ನಡೀತಾ ಇದೆ ಸರ್? ಎಸ್, ಕೋಚಿಂಗ್ ಗೋಯಿಂಗ್ ಅಂತ ತುಂಬಾ ಇದೆ. ಕಂಠೀರವ ಸ್ಟೇಡಿಯಂನಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಕರ್ನಾಟಕ ಬಾಕ್ಸಿಂಗ್ ಎಲ್ಲ ಕಂಟಿನ್ಯೂ. ನೆಕ್ಸ್ಟ್ ಒಲಿಂಪಿಕ್ಸ್ಗೆ ವಿಲ್ ಗಿವ್ ಲಿಟಲ್ ಮೋರ್ ಬಾಕ್ಸರ್ಸ್ ಟು ಇಂಡಿಯಾ. ಇಂಡಿಯಾ ಎಂದು ಹೋಗ್ತಾರೆ ಸರ್. ಅದು ನಮ್ಮದು ನನಗೇನಾದ್ರು ಆಸೆ ಅಂದರೆ ನಮ್ಮದು ಕರ್ನಾಟಕದಿಂದ ಹೋಗಬೇಕು. ಒಂದು ಬಾಕ್ಸರ್ ಒಲಿಂಪಿಕ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾನೆ, ಅಲ್ಲಿಂದ ಮೆಡಲ್ ತಗೊಂಡು ಬಂದಿದ್ದಾರೆ, ಅದು ಕೂಡ ನನ್ನ ಹುಡುಗಬೇಕು. ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್. ನಿಮ್ಮ ಆಸೆ ಬೇಗ ನೆರವೇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ರೈಟ್ ಸರ್. ಸೊ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರಲ್ಲ ಇವಾಗ? ನನ್ನ ಸ್ಟೂಡೆಂಟ್ ಬಂದರೆ ಇಲ್ಲಿ ಕೂತ್ಕೊಂಡಿದ್ದಾರೆ ಸರ್. ಹಾಯ್ 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 ಎವ್ರಿಬಡಿ. ಏನು ಅನ್ಸುತ್ತೆ ನಿಮ್ಮ ಮಾಸ್ಟರ್ ಬಗ್ಗೆ? ಒಂದು ಒಲಿಂಪಿಯನ್ ಅರ್ಜುನ್ ಅವಾರ್ಡ್ ಅದೇ ಸಿಗೋದು ತುಂಬ ಕಷ್ಟ ಇದೆ. ಅವಾಗಿಂದ ಕಷ್ಟಪಟ್ಟು ಅವ್ರು ಒಂದು ಲೆವೆಲ್ಗೆ ಹೋಗಿ ಅವ್ರು ನಮಗೆ ಕೋಚ್ ಕೊಟ್ಟು, ಯಾಕಂದ್ರೆ ಈ ಲೈನ್ ಎಲ್ಲ ನ್ಯಾಷನಲ್ ಬಾಕ್ಸರ್ಸ್, ನ್ಯಾಷನಲ್ ಬಾಕ್ಸರ್ ಪ್ಲಸ್ ಸ್ಟೇಟ್ ಚಾಂಪಿಯನ್. ವೆರಿ ಗುಡ್, ವೆರಿ ಬಾಕ್ಸರ್ ಗುಡ್. ಇದ್ದಾರೆ, ಬೆಸ್ಟ್ ಲೂಸರ್ ಇದ್ದಾರೆ. ಸೊ ನೀವೆಲ್ಲ ಸ್ಟೇಟ್ ಚಾಂಪಿಯನ್ಸ್? Yes, ಸೊ ನೈಸ್ ಟು ಹ್ಯಾವ್ ಸೋ ಮೆನಿ ಸ್ಟೇಟ್ ಚಾಂಪಿಯನ್ಸ್. That's what. ವೆರಿ ಗುಡ್, ವೆರಿ ಗುಡ್. all are state champion and national participant, national medalist is also is there. National medalist. ವೆರಿ ಗುಡ್ ಸರ್. ನಿಮಗೆ ನಿಮ್ಮ ಸ್ಟೂಡೆಂಟ್ಸ್ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತಲ್ಲ ಸರ್? ಹೌದು ಸರ್. ನಂದೊಂದು ಸಣ್ಣ ಒಂದು ರಿಕ್ವೆಸ್ಟ್ ಇದೆ ಸರ್, ಆಸೆ ಇದೆ. ಹೇಳಿ ಸರ್. ಹುಡುಗ ಬಂದಿದ್ದಾನೆ, ಓಕೆ. ಅವನು ನಿಮ್ ಜೊತೆ ಬಾಕ್ಸ್ ಮಾಡ್ಬೇಕು ಅಂತ ಆಸೆ ಸರ್. ನನ್ನ ಜೊತೆಯಲ್ಲಿ? ಹೌದು ಸರ್. ನಂದು ಏಜ್ ಎಷ್ಟು, ನನ್ನ ಜೊತೆಲಿ ಬಾಕ್ಸ್ ಮಾಡ್ಬೇಕಂತ ಸ್ಪೋರ್ಟ್ಸ್ ಮ್ಯಾನ್ ಏಜೇ ಆಗಲ್ಲ ಸರ್. ರೈಟ್. ಎವರ್ ಯಂಗ್ ಸರ್. ರೈಟ್. 100%. Okay. ಸೊ ಅವ್ರಿಗೊಂದು ಆಸೆ ಇದೆ. ನೀವೇನ್ ಹೇಳ್ತೀರಾ ಅದಾದ್ಮೇಲೆ ನಾನು ನನ್ನ ಜೊತೆಲಿ ಅವರು ಬಾಕ್ಸ್ ಮಾಡ್ಬೇಕು. ಬಾಕ್ಸ್ ಮಾಡ್ಬೇಕು. ಯಾರಾದ್ರು ಹೇಳ್ತೀರಾ ಸರ್? ಅದು ಐ ಥಿಂಕ್ ಬಾಕ್ಸಿಂಗ್ ರಿಂಗಲ್ಲೇ ತೋರಿಸ್ತೀನಿ ಸರ್. ಅದು ಒಪ್ಕೊಳ್ತೀರಿ ಸರ್? ಒಪ್ಕೊಳ್ತೀರಿ ಸರ್, ಟಿಕೆ, ನಾನು ರೆಡಿ. ಓಕೆ ಸರ್. ನಾನು ಬಾಕ್ಸಿಂಗ್ ಆಸ್ ಎ ಪ್ಲೇಯರ್ ಆಗಿ ನಾನು ಆಡಬೇಕಂದ್ರೆ ಓಕೆ ಸರ್, ಒಂದು ಕಂಡೀಷನ್ ಇದೆ. ನಾನಿರುವುದೇ